ಉದ್ಘಾಟನೆಗೆ ದಿನಗಣನೆ ಪ್ರಾರಂಭವಾಗಿದೆ. ಈ ಹೊತ್ತಲ್ಲಿ ಕಾಂಗ್ರೆಸ್ ನಾಯಕರು ಇದನ್ನ ರಾಜಕೀಯವಾಗಿ ತೆಗೆದುಕೊಂಡು ನಾವು ಬಹಿಷ್ಕಾರ ಮಾಡ್ತೀವಿ ಅಂದ್ರು. ಇದೆಲ್ಲ ಬೆಳವಣಿಗೆಗೆ ಬಳಿಕ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರ ಭೇಟಿ ಸಂದರ್ಭದಲ್ಲಿ ಅವರ ಸ್ವಾಗತ ಮಾಡಿಕೊಳ್ಳೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಹಿಂದೇಟು ಹಾಕಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ನಡೆ ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಯಿತು. ಕಾರಣ ನಮ್ಮ ದೇಶದ ಪ್ರಧಾನಿಯವರ ಆಗಮನ ಆದಾಗ ಅವ್ರನ್ನ ಸ್ವಾಗತ ಮಾಡ್ಕೊಳ್ಬೇಕಾಗಿತ್ತು, ಯಾಕೆ ಸ್ವಾಗತ ಮಾಡ್ಕೊಳ್ಳಿಲ್ಲ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಏರ್ಪೋರ್ಟ್ನಲ್ಲಿ ಬರಮಾಡ್ಕೊಳ್ಳೋದಕ್ಕೆ ಸಿದ್ದರಾಮಯ್ಯನವರು ಹಿಂದೇಟು ಹಾಕಿದ್ದಾರೆ. ಕೊನೆ ಕ್ಷಣದಲ್ಲಿ ಬದಲಾವಣೆ ಮಾಡಿಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ನಿನ್ನೆಯ ಪ್ರಕಾರ ಪ್ರಧಾನಿ ಅವರನ್ನ ಬರಮಾಡ್ಕೊಳ್ಬೇಕಾಗಿತ್ತು ಸಿಎಂ ಸಿದ್ದರಾಮಯ್ಯನವರು. ಆದರೆ ಇಂದು ಪಿಎಂ ಬರಮಾಡಿಕೊಳ್ಳುವಲ್ಲಿ ಬದಲಾವಣೆ ಮಾಡಿಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ನೇರವಾಗಿ ಪಿಎಂ ಕಾರ್ಯಕ್ರಮದ ಸ್ಥಳಕ್ಕೆ ಸಿಎಂ ಸಿದ್ದರಾಮಯ್ಯನವರು ಆಗಮಿಸಲಿದ್ದಾರೆ. ನಿನ್ನೆ ತನಕ ಏರ್ಪೋರ್ಟ್ಗೆ ಹೋಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದಿಳಿತಾ ಇದ್ದಂತೆ ಅವರನ್ನ ಸ್ವಾಗತ ಮಾಡ್ಕೊಳ್ಬೇಕು ಅನ್ನುವಂತಹ ಪ್ಲಾನ್ ಆಗಿತ್ತಂತೆ ಸಿಎಂ ಸಿದ್ದರಾಮಯ್ಯನವರ ಕಡೆಯಿಂದ. ಆದರೆ ಏಕಾಏಕಿ ಬೆಳಿಗ್ಗೆ ಆ ಎಲ್ಲ ಪ್ಲಾನ್ಗಳು ಕೂಡ ಬದಲಾವಣೆ ಆಗಿರೋದು. ಪಿಎಂ ಬರೋದಕ್ಕೆ ಸಂದರ್ಭದಲ್ಲಿ ಅವರು ಹೋಗಲಿಲ್ಲ, ಅವ್ರನ್ನ ಬರಮಾಡ್ಕೊಳ್ಳಿಲ್ಲ. ಬದಲಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಕಾರ್ಯಕ್ರಮದ ಸ್ಥಳಕ್ಕೆ ಸಿಎಂ ಸಿದ್ದರಾಮಯ್ಯನವರು ಬರುವ ನಿರ್ಧಾರ ಮಾಡಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಬರುವ ಕೆಲ ಗಂಟೆಯ ಮುಂಚೆ ಮೋದಿ ವಿರುದ್ಧ ಸಿಎಂ ಜಾಲತಾಣಗಳಲ್ಲಿ ಕಿಡಿಕಾರಿರೋ ವಿಚಾರವನ್ನ ಕೂಡ ನಾವು ಗಮನಿಸಬೇಕಾಗತ್ತೆ. ನೋಡಿ, ನಿನ್ನೆ ತನಕ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದಾಗ ಅವ್ರನ್ನ ಹೋಗಿ ಸ್ವಾಗತ ಮಾಡ್ಕೊಳ್ಬೇಕು, ಇಲ್ಲಿ ಯಾವುದೇ ರೀತಿಯ ರಾಜಕೀಯ ತೋರಿಸಬಾರ್ದು ಅನ್ನುವಂಥ ನಿರ್ಧಾರಗಳು ಆಗಿತ್ತು. ಆದರೆ ಇವತ್ತು ಏಕಾಏಕಿ ಆ ಬದಲಾವಣೆಗಳು ಯಾಕಾಯ್ತು ಅನ್ನೋದೇ ಪ್ರಶ್ನೆ ಆಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರು ಏರ್ಪೋರ್ಟ್ಗೆ ಹೋಗಲಿಲ್ಲ, ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾ ಇದ್ದಂತೆ ಅವ್ರನ್ನ ಸ್ವಾಗತ ಮಾಡ್ಕೊಳ್ಬೇಕಾಗಿತ್ತು, ಆ ಕೆಲಸವೂ ಆಗಲಿಲ್ಲ. ಸಿಎಂ ಸಿದ್ದರಾಮಯ್ಯನವರು ಹಿಂದೇಟು ಹಾಕಿದ್ದು ಯಾಕೆ ಅನ್ನೋದು ಕೂಡ ಪ್ರಶ್ನೆ ಆಗ್ತಾ ಇದೆ. ನೇರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಕಾರ್ಯಕ್ರಮದ ಸ್ಥಳಕ್ಕೆ ಸಿಎಂ ಸಿದ್ದರಾಮಯ್ಯನವರು ಆಗಮಿಸುವ ನಿರ್ಧಾರವನ್ನ ಮಾಡಿದ್ದಾರಂತೆ. ಕೊನೆಯ ಕ್ಷಣದ ಬದಲಾವಣೆಗಳು ಯಾಕೆ ಅನ್ನೋದೇ ಸದ್ಯ ಪ್ರಶ್ನೆ ಆಗ್ತಾ ಇದೆ. ಕಾಂಗ್ರೆಸ್ ನಾಯಕರು ಸಹಜವಾಗಿ ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇರುವ ಸಂದರ್ಭದಲ್ಲಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಮಂದಿರ ವಿಚಾರವನ್ನ ಮುಂದಿಟ್ಕೊಂಡು ರಾಜಕೀಯ ಮಾಡ್ತಿದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಆದ್ರೆ ಈ ವಿಚಾರವೇ ಬೇರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದಾಗ ಅವ್ರನ್ನ ಸ್ವಾಗತ ಮಾಡ್ಕೊಳ್ಬೇಕಾಗಿರೋದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವ ಸಿದ್ದರಾಮಯ್ಯನವರ ಜವಾಬ್ದಾರಿ ಕೂಡ. ಯಾಕಂದ್ರೆ ಒಂದು ರಾಜ್ಯಕ್ಕೆ ಪ್ರಧಾನಿಗಳ ಆಗಮನ ಆಗುತ್ತೆ ಅಂದ್ರೆ ಜವಾಬ್ದಾರಿಯುತ ಸ್ಥಾನದಲ್ಲಿರೋರು, ರಾಜ್ಯದ ಮುಖ್ಯಮಂತ್ರಿಗಳಾಗಿರೋರು ಹೋಗಿ ಪಕ್ಷ ಭೇದ ಮರೆತು, ಪಕ್ಷ ಯಾವುದೇ ಆಗಲಿ ಅದನ್ನೆಲ್ಲವನ್ನ ಮರೆತು ಪ್ರಧಾನಿಗಳ ಆಗಮನದ ಸಂದರ್ಭದಲ್ಲಿ ಅವ್ರನ್ನ ಹೋಗಿ ಬರಮಾಡ್ಕೊಳ್ಬೇಕಾಗಿತ್ತು. ಆದ್ರೆ ಯಾಕೆ ಸಿಎಂ ಸಿದ್ದರಾಮಯ್ಯನವರು ಹಿಂದೇಟು ಹಾಕಿದ್ರು ಅನ್ನೋದೇ ಪ್ರಶ್ನೆ ಆಗ್ತಾ ಇದೆ. ಇಲ್ಲೂ ಕೂಡ ರಾಜ್ಯಕ್ಕೆ ತಂದು ಸ್ವತಃ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನದ ಸಂದರ್ಭದಲ್ಲಿ ಅವರನ್ನ ಸ್ವಾಗತ ಮಾಡಿಕೊಳ್ಳೋದಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳೇ ಇಲ್ಲ ಅನ್ನೋದು ಸಾಕಷ್ಟು ಪ್ರಶ್ನೆಗಳನ್ನು ಹುಟ್ಟು ಹಾಕ್ತಾ ಇದೆ. ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯನವರ ನಡೆಗೆ ಸಂಬಂಧಪಟ್ಟಂತೆ ಕೆಲವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ವತಃ ಬಿಜೆಪಿ ನಾಯಕರು ಈ ವಿಚಾರವನ್ನು ಮುಂದಿಟ್ಟುಕೊಂಡು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾನು ಕೂಡ ಈಗ ರಾಮ ಜನ್ಮಭೂಮಿ ನೋಡಿ, ರಾಮನೂರಿನಲ್ಲಿ ಎಲ್ಲೆಲ್ಲೂ ಕೂಡ ಸಂಭ್ರಮದ ವಾತಾವರಣ, ಹಬ್ಬದ ಕಳೆಗಟ್ಟಿದೆ. ರಾಮನೂರಿನಲ್ಲಿ ಹೂವಿನಿಂದ ಅಲಂಕಾರ ಮಾಡಲಾಗ್ತಾ ಇದೆ. ರಸ್ತೆಗಳಲ್ಲಿ ಎತ್ತ ನೋಡಿದ್ರು ಕೂಡ ನಿಮ್ಗೆ ಭಕ್ತಾದಿಗಳ ದಂಡು ಕಾಣೋದಕ್ಕೆ ಸಿಗ್ತಾ ಇದೆ. ಕೇಸರಿ ಬಾವುಟಗಳ ಹಾರಾಟ, ರಾಮನ ಜಪ ತಪ. ಅಯೋಧ್ಯೆಯಾದ್ಯಂತ ಇವತ್ತು ಜೈ ಶ್ರೀರಾಮ್ ಬಿಟ್ರೆ ಕೇಳೋದಕ್ಕೆ ಬೇರೆ ಏನೂ ಕೂಡ ಕೇಳಿಸ್ತಾ ಇಲ್ಲ. ಬರೀ ರಾಮ ನಾಮ ಜಪಗಳು ರಾಮನೂರಿನಲ್ಲಿ ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದೀವಿ. ಎಕ್ಸಾಕ್ಟ್ಲಿ ನಾನು ಕೂಡ ದೃಶ್ಯಗಳಲ್ಲಿ ತೋರಿಸುವ ಪ್ರಯತ್ನವನ್ನ ಕೂಡ ಮಾಡ್ತೀನಿ. ರಾಮ್ ಜನ್ಮ ಭೂಮಿ ಪಥದಲ್ಲಿ ನಾನು ನಿಂತಿದ್ದೀನಿ. ದಾರಿ ಉದ್ದಕ್ಕೂ ನೋಡಿ ಯಾವ ರೀತಿ ಹೂವಿನಿಂದ ಅಲಂಕಾರ ಮಾಡಲಾಗ್ತಾ ಇದೆ, ಯಾವ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ ಅನ್ನೋದನ್ನ ದೃಶ್ಯಗಳ ಸಮೇತ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದೀವಿ. ನಾವು ದೊಡ್ಡ ದೊಡ್ಡ ವಾಹನಗಳಲ್ಲಿ ಹೂವನ್ನ ತಂದು ರಸ್ತೆಯುದ್ದಕ್ಕೂ ಕೂಡ ಹೂವಿನಿಂದ ಅಲಂಕಾರ ಮಾಡಲಾಗ್ತಾ ಇರುವಂತಹ ದೃಶ್ಯ. ಕಾರಣ ಬರುವಂತವರೆಲ್ಲರೂ ಕೂಡ ಇದೇ ಮಾರ್ಗವಾಗಿ ರಾಮ ಮಂದಿರದ ಜಾಗಕ್ಕೆ ತೆರಳೋದ್ರಿಂದ ಈ ರಸ್ತೆನ ಕಂಪ್ಲೀಟ್ ಆಗಿ ಹೂವಿನಿಂದ ಅಲಂಕಾರ ಮಾಡ್ತಾ ಇರೋದು. ಮತ್ತೊಂದು ಕಡೆ ಅತಿ ಹೆಚ್ಚಿನ ಭದ್ರತೆಯನ್ನ ಈ ರಸ್ತೆಯಲ್ಲಿ ಒದಗಿಸಲಾಗ್ತಾ ಇದೆ. ಈ ರಸ್ತೆಗೆ ಯಾರೇ ಬಂದರೂ ಕೂಡ ಪ್ರತಿಯೊಬ್ಬರನ್ನ
ತಪಾಸಣೆ ಮಾಡಿಯೇ ಒಳಗಡೆ ಬಿಡುವಂತಹ ಕೆಲಸವನ್ನ ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಎಕ್ಸಾಕ್ಟ್ಲಿ ದೃಶ್ಯ ನೋಡ್ತಾ ಇರೋದು ನೀವು. ರಾಮ ಜನ್ಮಭೂಮಿ ಪಥದಲ್ಲಿ ನಾನು ನಿಂತಿರೋದು. ಇದೇ ಜಾಗದಲ್ಲಿ ರಸ್ತೆಯುದ್ದಕ್ಕೂ ಹೂವಿನಿಂದ ಅಲಂಕಾರ ಮಾಡ್ತಾ ಇರುವಂತಹ ದೃಶ್ಯ ಸಂಭ್ರಮ ಮನೆ ಮಾಡಿದೆ. ಹಲವಾರು ರೀತಿಯಲ್ಲಿ ಇಲ್ಲಿ ವಿಶೇಷತೆಗಳನ್ನು ನಾವು ಕಾಣಬಹುದು. ಮತ್ತೊಂದು ವಿಚಾರ ಅಂದ್ರೆ ಇಲ್ಲಿ ಮಂದಿರ ನಿರ್ಮಾಣದ ಕಾರ್ಯಗಳು ಕೂಡ ಸತತವಾಗಿ ಆಗ್ತಾ ಇದೆ. ಸಾಕಷ್ಟು ಜನ ಕಾರ್ಮಿಕರು ಇಲ್ಲಿ ಇನ್ನೂ ಕೂಡ ಕೆಲಸದಲ್ಲಿ ನಿರತರಾಗಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ಪೊಲೀಸರು ಎಲ್ಲೆಲ್ಲ ತಪಾಸಣೆ ಮಾಡ್ತಾ ಇರೋದು, ಅತಿ ಹೆಚ್ಚಿನ ಭದ್ರತೆ ಒದಗಿಸಿರುವ ದೃಶ್ಯಗಳು ಕೂಡ ನಮಗೆ ಕಾಣೋದಕ್ಕೆ ಸಿಗ್ತಾ ಇದೆ. ದೇಶದ ಬೇರೆ ಬೇರೆ ಜಾಗ, ಬರೀ ದೇಶ ಮಾತ್ರ ಅಲ್ಲ, ವಿದೇಶಗಳಿಂದಲೂ ಕೂಡ ಸಾಕಷ್ಟು ಜನ ರಾಮನ ಭಕ್ತರ ಆಗಮನ ಇವತ್ತು ಆಗ್ತಾ ಇದೆ. ಸೊ ಎತ್ತ ಕಣ್ಣು ಹಾಯಿಸಿದ್ರು ಕೂಡ ಇವತ್ತು ರಾಮನ ಭಕ್ತರೇ ನಮಗೆ ಕಾಣೋದಕ್ಕೆ ಸಿಗ್ತಾ ಇದ್ದಾರೆ. ಮತ್ತೊಂದು ವಿಚಾರ, ಬಂದವ್ರು ಯಾರು ಕೂಡ ಈಸಿಯಾಗಿ ಒಳಗಡೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾರಣ ಅವ್ರನ್ನ ಎಲ್ಲರನ್ನ ತಪಾಸಣೆ ಮಾಡಿಯೇ ಒಳಗಡೆ ಬಿಡುವಂತಹ ಕೆಲಸ, ಟೈಟ್ ಸೆಕ್ಯೂರಿಟಿ, ಎಲ್ಲ ರಸ್ತೆಗಳನ್ನ ಕೂಡ ಕ್ಲೋಸ್ ಮಾಡಲಾಗ್ತಾ ಇದೆ. ಎಲ್ಲೆಲ್ಲೂ ಪೊಲೀಸ್ ಸರ್ಪಗಾವಲು ಇವತ್ತು ಕಾಣೋದಕ್ಕೆ ರಾಮ ಜನ್ಮಭೂಮಿಯಲ್ಲಿಗೆ ನಮಗೆ ನೋಡೋದಕ್ಕೆ ಸಿಗ್ತಾ ಇರೋದು. ಕಾರಣ ಮೂರು ದಿನ ಉಳ್ಕೊಂಡಿದೆ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕಾಗಿ. ಹಾಗಾಗಿ ಅತಿ ಹೆಚ್ಚಿನ ಭದ್ರತೆಯನ್ನ ಇಲ್ಲೆಲ್ಲ ಒದಗಿಸಲಾಗ್ತಾ ಇರೋದನ್ನ ನಾವು ಗಮನಿಸಬೇಕಾಗತ್ತೆ. ನೋಡಿ, 500 ವರ್ಷಗಳ ಸಂಘರ್ಷ ಕಂಡಿರುವಂತಹ ರಾಮ ಜನ್ಮಭೂಮಿ, ಈ ಭಾಗದ ಜನ ಅದೇ ಮಾತನ್ನ ಹೇಳ್ತಾ ಇರೋದು. ಸಾಕಷ್ಟು ಹೋರಾಟ ಸಂಘರ್ಷ ಕಂಡಿರುವಂತಹ ಭೂಮಿಯಲ್ಲಿ ಇಂಥದ್ದೊಂದು ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ ಅನ್ನೋದೇ ನಮಗೆಲ್ಲ ಖುಷಿಯ ಸಂಗತಿ ಅನ್ನೋದನ್ನ ಪ್ರಸ್ತಾಪ ಮಾಡ್ತಾ ಇದ್ರು. ಅನೇಕರು ನಾವು ಜೀವನ ಕಂಡ್ಕೊಂಡಿದ್ದೀವಿ, ನಮ್ಮ ಜೀವನ ಕಟ್ಕೊಳ್ಳೋದಕ್ಕೆ ಸಹಾಯ ಆಗಿದೆ ಮಂದಿರ ನಿರ್ಮಾಣ ಕಾರ್ಯದಿಂದ ಅನ್ನುವಂತಹ ವಿಚಾರ ಹೇಳ್ತಾ ಇದ್ರು. ಒಟ್ನಲ್ಲಿ ಹಬ್ಬವೇ ಸರಿ, ಹಬ್ಬದ ರೀತಿಯಲ್ಲಿ ಪ್ರತಿಯೊಬ್ಬರು ಇದನ್ನ ಆಚರಣೆ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಸ್ವಯಂ ಪ್ರೇರಿತವಾಗಿ ಎಷ್ಟೋ ಜನ ಈ ಮಂದಿರದ ನಿರ್ಮಾಣ ಕಾರ್ಯ ಆಗಿರಬಹುದು ಅಥವಾ ಉದ್ಘಾಟನೆಯ ಸಂದರ್ಭದಲ್ಲಿ ಒಂದಷ್ಟು ಅಲಂಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರಬಹುದು, ಸ್ವಚ್ಛತಾ ಕಾರ್ಯಗಳಿರಬಹುದು, ಈ ಎಲ್ಲದರಲ್ಲೂ ಕೂಡ ಅಯೋಧ್ಯೆ ಭಾಗದಲ್ಲಿ ವಾಸ ಮಾಡ್ತಾ ಇರುವ ಜನ ಸ್ವಯಂ ಪ್ರೇರಿತವಾಗಿ ಈ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಂಡಿದ್ದಾರೆ. ಕಾರಣ ಇದಕ್ಕಿಂತ ಪುಣ್ಯ ಇನ್ನೇನಿದೆ? ಈ ಭೂಮಿಯಲ್ಲಿ ಹುಟ್ಟಿ ಬೆಳೆದಿದ್ದೀವಿ, ಇಲ್ಲೇ ವಾಸ ಮಾಡ್ತಾ ಇದ್ದೀವಿ, ರಾಮ ಜನ್ಮ ಭೂಮಿ ಇದು, ರಾಮ ಜನ್ಮ ಪಡೆದುಕೊಂಡಿರುವಂತಹ ಸ್ಥಳದಲ್ಲಿ ನಾವೆಲ್ಲ ನೆಲೆ ನಿಂತಿದ್ದೀವಿ. ಹಾಗಾಗಿ ಇದು ನಮ್ಮ ಚಿಕ್ಕ ಸೇವೆ, ಹಾಗಾಗಿ ನಾವೇ ಪುಣ್ಯವಂತರು, ಆ ಕೆಲಸಗಳನ್ನ ನಾವು ಮಾಡೋದಕ್ಕೆ ಬಹಳ ಖುಷಿ ಆಗ್ತಾ ಇದೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ನಾವು ಗಮನಿಸ್ತಾ ಇರೋದು ಏನಂದ್ರೆ, ಅಯೋಧ್ಯೆಯಾದ್ಯಂತ ಎಲ್ಲ ಕಡೆ ಬೇರೆ ಬೇರೆ ಊರಿನಿಂದ ಜನ ಬರ್ತಾ ಇರೋರು ರಾಮ ಜನ್ಮ ಭೂಮಿಗೆ ಬರ್ತಾ ಇದ್ದಂತೆ ಮೈ ರೋಮಾಂಚನ ಆಗುತ್ತೆ. ಇಲ್ಲಿ ಪ್ರತಿ ಗಲ್ಲಿಗಳಲ್ಲೂ ಕೂಡ ಕಾಲಿಟ್ಟಲ್ಲೆಲ್ಲ ಕೂಡ ನಿಮಗೆ ಪುಟ್ಟ ಪುಟ್ಟ ದೇವಸ್ಥಾನಗಳು ಕಾಣೋದಕ್ಕೆ ಸಿಗುತ್ತೆ. ಒಟ್ಟಲ್ಲಿ ಪ್ರವಾಸಿ ತಾಣಗಳು ಅಂತ ಬಂದಾಗ ಅಥವಾ ಈ ದೇವಸ್ಥಾನಗಳು ಅಂತ ಬಂದಾಗ ಅತಿ ಹೆಚ್ಚಿನ ದೇವಸ್ಥಾನಗಳು ಕಾಣೋದಕ್ಕೂ ಅಯೋಧ್ಯೆ ಸಾಕ್ಷಿ ಆಗುತ್ತೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ.